ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶೈಲಾ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮನೆಯಲ್ಲೇ ತಯಾರಿ ಮಾಡ್ಕೊಳ್ಳೋಣ. ಒಂದು 2 ತಿಂಗಳು 3 ತಿಂಗಳಾಗೋಷ್ಟು ನಮ್ಗೆ ಎಷ್ಟು ಬೇಕಾದರೂ ಮಾಡ್ಕೊಬೋದು. ನಾನು ಒಂದು 2 ತಿಂಗಳಿಗೆ ಆಗುವಷ್ಟು ಮನೆಯಲ್ಲೇ ಮಾಡ್ಕೊತಾ ಇದ್ದೀನಿ. ಶುಂಠಿ 250 ಗ್ರಾಮು, ಬೆಳ್ಳುಳ್ಳಿ 300 ಗ್ರಾಮು ತಗೊಂಡಿದ್ದೀನಿ. ಬೆಳ್ಳುಳ್ಳಿ ಚಿಪ್ಪೆ ಏನು ಬಿಡಿಸೋದು ಬೇಡ, ಮಾಮೂಲಿ ಕಟ್ ಮಾಡಿ ಹಂಗೆ ಹಾಕ್ಕೊಳ್ಳೋಣ. ಶುಂಠಿ ಮಾತ್ರ ನೀಟಾಗಿ ಚಿಪ್ಪೆ ತೆಗೆದುಬಿಟ್ಟು ತೊಳೆದು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಒಂದು 3 ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಚಕ್ಕೆ ಒಂದು 3, ಲವಂಗ ಒಂದು 10, ಮೆಣಸು ಒಂದು 10 ಇದನ್ನು ಹಾಕ್ಕೊಳ್ಳೋಣ. ಇದ್ರ ಜೊತೆಗೇ ರುಬ್ಬಿದ್ರೆ ಯಾವುದೇ ಒಂದು ರೈಸ್ ಬಾತ್ ಮಾಡಿದ್ರೂ ಅದಕ್ಕೆ ಹಾಕಿದ್ರೆ ಚಕ್ಕೆ ಲವಂಗ ಮೆಣಸು ಹಾಕಿರ್ತೀವಲ್ಲ, ಆ ಸ್ಮೆಲ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ. ಹಂಗೆ ಹಾಕೋಕ್ಕಿಂತ ಹಿಂಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆಗೇ ರುಬ್ಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ರೈಸ್ ಬಾತೇ ಒಂಥರ ಟೇಸ್ಟ್ ಬರುತ್ತೆ. ಇದನ್ನೆಲ್ಲ ಒಂದು ಜಾರ್ಗೆ ಹಾಕ್ಕೊಂಡು ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡು ರುಬ್ಕೊಬೇಕು. ನೋಡು, ಇಷ್ಟು ಗಟ್ಟಿ ಇರಬೇಕು. ಸ್ವಲ್ಪನೇ ನೀರು ಹಾಕ್ಕೊಳ್ಳೋಣ, ಜಾಸ್ತಿ ಬೇಡ, ನೀರಾಗಿಬಿಡುತ್ತೆ. ತುಂಬ ನೀರು ಹಾಕ್ಕೋಬಾರ್ದು, ಸ್ವಲ್ಪನೇ ನೀರು ಹಾಕ್ಕೊಬೇಕು. ನೋಡಿ, ಇಷ್ಟು ಗಟ್ಟಿ ಇರಬೇಕು. ನಮಗೆ ರುಬ್ಬಬೇಕಾದ್ರೆ ಸ್ಪೂನಲ್ಲಿ ಕಲಿಸ್ಬೇಕಾದ್ರೆ ಆ ಪೀಲಿಂಗ್ ಗೊತ್ತಾಗ್ಬಿಡುತ್ತೆ. ಇಷ್ಟು ಗಟ್ಟಿ ಅಂತೂ ಇರಲೇಬೇಕು. ಒಂದು ಬಾಕ್ಸ್ಗೆ ಸರ್ವ್ ಮಾಡ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಳ್ಳೋಣ. ಆಮೇಲೆ ಕಡಲೆಕಾಳು ಸಾಂಬಾರಿಗೆ ಹಾಕ್ಬಿಟ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಈ ಸಾರಿ ಸಾಂಬಾರು ಮಾಡಿ ತೋರಿಸ್ತೀನಿ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್